ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಒಂದು ಎಪಿಸೋಡಲ್ಲಿ ನಿಮಗೊಂದು ಕಾರ್ ಮೊಬೈಲ್ ಚಾರ್ಜರ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ತುಂಬ ಜನ ಕಾರನ್ನು ಹೊಂದಿರ್ತೀರ, ಕ್ಯಾಬ್ಗಳನ್ನ ಹೊಂದಿರ್ತೀರ, ತುಂಬ ಜನ ಕಾರ್ಗಳನ್ನ ಓಡಿಸ್ತಾ ಇರ್ತೀರ. ಸೊ ನಿಮ್ಮ ಮೊಬೈಲ್ ಫೋನನ್ನು ಕಾರಲ್ಲಿ ಚಾರ್ಜ್ ಮಾಡೋಕ್ಕೆ ನೀವೇನಾದರೂ ಲೋಕಲ್ ಚಾರ್ಜರ್ಗಳನ್ನ ತೊಗೊಂಡಿರ್ತೀರ. ಸೊ ಆ ಟೈಮ್ನಲ್ಲಿ ಫಾಸ್ಟ್ ಚಾರ್ಜ್ ಆಗಲ್ಲ. ನೀವು 1-2 ಗಂಟೆಗಳ ಕಾಲ ನೀವು ಚಾರ್ಜ್ ಇಟ್ಟರೂ ಕೂಡ ಕೆಲವೊಮ್ಮೆ ನಿಮ್ಮ ಮೊಬೈಲ್ ಫೋನ್ ಚಾರ್ಜ್ ಆಗಲ್ಲ. ಸೊ ಆ ಒಂದು ಟೈಮಲ್ಲಿ ಈ ಒಂದು ಬ್ರ್ಯಾಂಡೆಡ್ ಕಾರ್ ಚಾರ್ಜರ್ ಅಂತ ಹೇಳ್ಬೋದು, ಒಂದು ಸೌಂಡ್ ಒನ್ ಕಂಪ್ನಿಯ ಒಂದು ಕಾರ್ ಚಾರ್ಜರ್ ಮತ್ತು 3-in-1 USB ಕೇಬಲ್ ಅಂತ ಹೇಳ್ಬೋದು. ಸೊ ಈ ಒಂದು ಕಾರ್ ಚಾರ್ಜರ್ಗೆ ಈ ಒಂದು 3-in-1 ಕೇಬಲ್ನ ಕನೆಕ್ಟ್ ಮಾಡಿದರೆ ಒಂದೇ ಒಂದು ಚಾರ್ಜರಲ್ಲಿ ನೀವು ಒಂದು ಐಫೋನ್ನ ಚಾರ್ಜ್ ಮಾಡ್ಬೋದು, ಆ್ಯಂಡ್ರಾಯ್ಡ್ ಫೋನ್ನ ಚಾರ್ಜ್ ಮಾಡ್ಬೋದು, ಮತ್ತು ಟೈಪ್ ಸಿ ಮೊಬೈಲ್ ಫೋನ್ಗಳನ್ನ ಕೂಡ ಚಾರ್ಜ್ ಮಾಡ್ಬೋದು. ಒಂದು ಒಳ್ಳೆಯ ಉತ್ತಮ ಕ್ವಾಲಿಟಿ ಒಂದು ಕಾರ್ ಚಾರ್ಜರ್ ಮತ್ತು 3-in-1 USB ಕೇಬಲ್ ಅಂತ ಹೇಳ್ಬೋದು. ಸೊ ಈ ಒಂದು ಎರಡೂ ಪ್ರಾಡಕ್ಟ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಸ್ನೇಹಿತರೆ, ನೋಡ್ತಾ ಇದ್ರೆ ಒಂದು ಯೆಲ್ಲೋ ಕಲರ್ನ ಬಾಕ್ಸ್ ಇರುವಂಥದ್ದು, ಇನ್ನೊಂದು ಬ್ಲ್ಯಾಕ್ ಕಲರ್ನ ಒಂದು ಬಾಕ್ಸ್ ಇರುವಂಥದ್ದು, ಒಂದು ಚಾರ್ಜಿಂಗ್ ಅಡಾಪ್ಟರ್ ಅಂತ ಹೇಳ್ಬೋದು, ಇನ್ನೊಂದು USB ಚಾರ್ಜಿಂಗ್ ಕೇಬಲ್ ಅಂತ ಹೇಳ್ಬೋದು. ಸೊ ಮೊದಲೇದಾಗಿ ಸೌಂಡ್ ಇನ್ ಒನ್ ಬ್ರ್ಯಾಂಡ್ನ ಒಂದು ಅಡಾಪ್ಟರ್ ನೋಡೋಣ. ಕಾರ್ ಚಾರ್ಜಿಂಗ್ ಅಡಾಪ್ಟರ್ ಅಂತ ಹೇಳ್ಬೋದು, 36 ವ್ಯಾಟ್ ಇರುವಂಥದ್ದು ಮತ್ತು ಈ ಒಂದು ಅಡಾಪ್ಟರ್ಗೆ 2 ಪೋರ್ಟ್ ಇರುವಂಥದ್ದು, ಒಂದು ಡುವೆಲ್ ಪೋರ್ಟ್ ಚಾರ್ಜಿಂಗ್ ಅಡಾಪ್ಟರ್ ಅಂತ ಇದನ್ನು ಹೇಳ್ಬೋದು. ಮತ್ತು ಫಾಸ್ಟ್ ಚಾರ್ಜಿಂಗ್ ಇರುವಂಥದ್ದು ಮತ್ತು ಡುವೆಲ್ USB 3.0 ಕಾರ್ ಚಾರ್ಜರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಬಾಕ್ಸ್ನ ಒಂದು ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಅನ್ನು ಮೆನ್ಷನ್ ಮಾಡಿರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ಒಂದು ಫಾಸ್ಟ್ ಚಾರ್ಜಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಕಾಲ್ಕಮ್ ಅಪ್ರೂವ್ಡ್ 3.0 ಕ್ವಿಕ್ ಚಾರ್ಜರ್ ಅಂತ ಇದನ್ನ ಹೇಳ್ಬೋದು. ಇದರ ಹಿಂದ್ಗಡೆ ಭಾಗದಲ್ಲಿ ಒಂದು ಸ್ಪೆಸಿಫಿಕೇಶನ್ ಅನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಸೊ ಈ ಒಂದು ಬಾಕ್ಸ್ನಲ್ಲಿ ನಿಮಗೆ ತೋರಿಸ್ತೀನಿ ಅನ್ಬಾಕ್ಸಿಂಗ್ ಮಾಡಿ ಏನೆಲ್ಲ ಇದೆ ಅಂತ. ಸೊ ಇದರ ಜೊತೆಗೆ ಇನ್ನೊಂದು 3-in-1 USB ಕೇಬಲ್ ಇರುವಂಥದ್ದು. ಸೊ ಇದನ್ನ ನಾವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ, ಇದ್ರ ಜೊತೆ ಫ್ರೀ ಆಗಿ ಬರಲ್ಲ. ಸೊ ಈ ಒಂದೇ ಒಂದು USB ಕೇಬಲ್ನಲ್ಲಿ ನೀವು 3 ಮೊಬೈಲ್ ಫೋನ್ಗಳನ್ನ ಚಾರ್ಜ್ ಮಾಡ್ಬೋದು. ಒಂದು ಟೈಪ್ ಸಿ ಮೊಬೈಲ್ ಫೋನ್ಗಳನ್ನು, ಐಫೋನ್ ಮತ್ತು ಮೈಕ್ರೋ USB ಫೋನ್ಗಳನ್ನು, ಆಂಡ್ರಾಯ್ಡ್ ಫೋನ್ಗಳನ್ನು ನೀವು ಚಾರ್ಜ್ ಮಾಡ್ಬೋದು. ಇದರ ಹಿಂದ್ಗಡೆ ಭಾಗದಲ್ಲಿ ಇದರ ಒಂದು ಸ್ಪೆಸಿಫಿಕೇಶನ್ ಅನ್ನು ಕೂಡ ಮೆನ್ಷನ್ ಮಾಡಿರುವಂಥದ್ದು. ಸೊ ಮೊದಲೇದಾಗಿ ಒಂದು ಅಡಾಪ್ಟರ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಚಾರ್ಜಿಂಗ್ ಅಡಾಪ್ಟರ್ ಜೊತೆ ಇನ್ನೊಂದು USB ಕೇಬಲ್ ಬಂದಿರುವಂಥದ್ದು ಮತ್ತು 3-in-1 USB ಕೇಬಲ್ ಇರುವಂಥದ್ದು. ಟೋಟಲ್ ಆಗಿ ಒಂದು ಅಡಾಪ್ಟರ್ಗೆ ಒಂದು 2 ಕೇಬಲ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ ಒಂದೊಂದಾಗಿ ಇದರ ಒಂದು ಕ್ವಾಲಿಟಿಯನ್ನು. ಸೊ ಮೊದಲೇದಾಗಿ ಅಡಾಪ್ಟರ್ನ ಒಂದು ಕ್ವಾಲಿಟಿನ ನೋಡ್ತಾ ಬರೋಣ. ಚಾರ್ಜಿಂಗ್ ಅಡಾಪ್ಟರ್ ಮೇಲ್ಗಡೆ ಭಾಗದಲ್ಲಿ ಒಂದು ಸೌಂಡ್ ಒನ್ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದರೆ, ಕಾಲ್ಕಮ್ 3.0 ಅಪ್ರೂವ್ಡ್ ಕ್ವಿಕ್ ಚಾರ್ಜರ್ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಅಡಾಪ್ಟರ್ನ ಒಂದು ಕ್ವಾಲಿಟಿ ನೋಡೋದಾದರೆ ಇದರ ಒಂದು ಕ್ವಾಲಿಟಿ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದರೊಂದು ಔಟ್ಲುಕ್ ಕೂಡ ತುಂಬ ಚೆನ್ನಾಗಿದೆ, ಒಂದು ಬ್ಲ್ಯಾಕ್ ಕಲರ್ನಲ್ಲಿ ಇರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಇದು ಬ್ರೇಕ್ ಆಗಲ್ಲ ಇನ್ ಕೇಸ್ ಕೆಳಗಡೆ ಬಿದ್ದರೂ. ಹಿಂದ್ಗಡೆ ಭಾಗದಲ್ಲಿ ಒಂದು ಸ್ಪೆಸಿಫಿಕೇಷನ್ನ ಮೆನ್ಷನ್ ಮಾಡಿದ್ದಾರೆ ಮತ್ತು ಡುವೆಲ್ ಔಟ್ಪುಟ್ ಇರುವಂಥದ್ದು ಈ ಒಂದು ಒಂದು ಕಾರ್ ಚಾರ್ಜಿಂಗ್ ಅಡಾಪ್ಟರ್ಗೆ. ಆಮೇಲೆ ಇದರ ಒಂದು ಬಿಲ್ಡ್ ಕ್ವಾಲಿಟಿ ತುಂಬ ಉತ್ತಮವಾಗಿದೆ. ಒಂದೇ ಸಾರಿಗೆ ನೀವು 2 ಕೇಬಲ್ಗಳನ್ನ ಒಂದು ಕನೆಕ್ಟ್ ಮಾಡ್ಬೋದು, ಅಂದರೆ 2 ಮೊಬೈಲ್ ಫೋನ್ಗಳನ್ನ ನೀವು ಎಟ್ ಎ ಟೈಮ್ಗೆ ಚಾರ್ಜ್ ಮಾಡ್ಬೋದು. ನೀವೇನಾದರೂ ಒಂದು ಡುವೆಲ್ ಒಂದು USB ಕೇಬಲ್ನ ಯೂಸ್ ಮಾಡ್ತಾ ಇದ್ರೆ ಒಂದು 4 ಫೋನ್ಗಳನ್ನ ಎಟ್ ಎ ಟೈಮ್ಗೆ ಯೂಸ್ ಮಾಡ್ಬೋದು, ಸೊ ಚಾರ್ಜ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ಒಂದು ಮೈಕ್ರೋ USB ಕೇಬಲ್ನು ಕೂಡ ಒಂದು ಫ್ರೀಯಾಗಿ ಬಂದಿರುವಂಥದ್ದು. ಸೊ ಅಲ್ಲಿ ನೋಡ್ತಾ ಇದ್ದೀರಾ, ಅಂದರೆ ಇದನ್ನು ನೀವು ನಾರ್ಮಲ್ ಮೊಬೈಲ್ ಫೋನ್ಗಳು, ಅಂದರೆ ಒಂದು ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಇರುವಂಥ ಫೋನ್ಗಳನ್ನ ನೀವು ಚಾರ್ಜ್ ಮಾಡ್ಬೋದು ಈ ಒಂದು ಕೇಬಲ್ನಲ್ಲಿ. ಸೊ ಈ ಒಂದು ಕೇಬಲ್ನ ಒಂದು ಕ್ವಾಲಿಟಿ ಕೂಡ ತುಂಬ ಉತ್ತಮವಾಗಿದೆ. ಸುಮಾರು 1 ಮೀಟರ್ ಇರುವಂಥದ್ದು. ಸೊ ಒಂದು ವೈರ್ ತುಂಬ ಒಂದು ರಫ್ ಆಗಿದೆ ಅಂತ ಹೇಳ್ಬೋದು, ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ ಇದು. ಸೊ ನೀವು ನಾರ್ಮಲ್ ಚಾರ್ಜಿಂಗ್ ಕೇಬಲ್ನ ಒಂದು ನಿಮ್ಮ ಮೊಬೈಲ್ ಫೋನ್ ಜೊತೆ ಬಂದಿರೋ ಒಂದು ಚಾರ್ಜಿಂಗ್ ಕೇಬಲ್ನ ಒಂದು ಕ್ವಾಲಿಟಿ ಈ ಒಂದು ಕ್ವಾಲಿಟಿ ಥರನೇ ಇದೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆ ನೀವು ಇನ್ನೊಂದು ಕೇಬಲ್ನ ಪರ್ಚೇಸ್ ಮಾಡಿದರೆ ನಿಮಗೆ ಟೋಟಲಾಗಿ 4 ಫೋನ್ಗಳನ್ನ ನೀವು ಟೋಟಲಾಗಿ ಒಂದೇ ಸಾರಿ ಚಾರ್ಜ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ರೆ ಇದ್ರ ಜೊತೆ ಕೇವಲ ಒಂದು USB ಕೇಬಲ್, ಅಂದರೆ ಮೈಕ್ರೋ USB ಕೇಬಲ್ ಮಾತ್ರ ಚಾರ್ಜಿಂಗ್ ಕೇಬಲ್ ಬರುತ್ತೆ. ಸೊ ಒಂದು ಪೋರ್ಟ್ಗೆ ಇದನ್ನು ನಾವು ಈ ರೀತಿ ಕನೆಕ್ಟ್ ಮಾಡ್ಕೋಬೋದು. ಇನ್ನೊಂದು ಪೋರ್ಟ್ ಇದೆ, ಅದಕ್ಕೆ ನಾವು ಆಬ್ವಿಯಸ್ಲಿ ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಸೊ ನಾನು ಇಲ್ಲಿ 3-in-1 USB ಕೇಬಲ್ನ ಪರ್ಚೇಸ್ ಮಾಡೋಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಒಂದೇ ಸಾರಿ ನೀವು 4 ಫೋನ್ಗಳನ್ನು ನೀವು ಚಾರ್ಜ್ ಹಾಕ್ಬೋದು ಕಾರ್ನಲ್ಲಿ. ನೀವೇನಾದರೂ ಟ್ರಿಪ್ ಹೊಂಟಾಗ ತುಂಬ ಹೆಲ್ಪ್ ಆಗುತ್ತೆ. ಒಂದು 4 ಫೋನ್ಗಳಿದ್ದರೆ 4 ಫೋನ್ಗಳನ್ನ ನೀವು ಎಟ್ ಎ ಟೈಮ್ಗೆ ಚಾರ್ಜ್ ಹಾಕ್ಬೋದು. ಸೊ ಅಲ್ಲಿ ನೋಡ್ತಾ ಇದ್ರೆ ಒಂದು 3 USB ಕೇಬಲ್ಗಳು, ಅಂದರೆ ಮೊದಲೇದಾಗಿ ಒಂದು ಮೈಕ್ರೋ USB ಕೇಬಲ್, ಅಂದರೆ ಆಂಡ್ರಾಯ್ಡ್ ಫೋನ್ಗಳನ್ನ ನೀವು ಇದರಿಂದ ಚಾರ್ಜ್ ಹಾಕ್ಬೋದು.
ಸೊ ಎರಡನೇದಾಗಿ ಒಂದು ಐಫೋನ್ಗಳನ್ನ ನೀವು ಐಫೋನ್ ಐಪ್ಯಾಡ್ಗಳನ್ನು ನೀವು ಈ ಒಂದು ಚಾರ್ಜಿಂಗ್ ಕೇಬಲ್ ಮೂಲಕ ನೀವು ಚಾರ್ಜ್ ಮಾಡ್ಬೋದು. ಮತ್ತು ಟೈಪ್ ಸಿ ಮೊಬೈಲ್ ಫೋನ್ಗಳನ್ನು, ಅಂದರೆ ನೀವೇನಾದರೂ ರೀಸೆಂಟಾಗಿ ರೆಡ್ಮಿ ನೋಟ್ 7 ಅಥವಾ 7 ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ, ರೀಸೆಂಟಾಗಿ ಫೋನ್ಗಳನ್ನ ಯೂಸ್ ಮಾಡ್ತಾ ಇದ್ದರೆ ಒಂದು ಟೈಪ್ ಸಿ ಚಾರ್ಜಿಂಗ್ ಫೆಸಿಲಿಟಿ ಕೂಡ ಇರುವಂಥದ್ದು. ಸೊ ಈ ಒಂದು ಕೇಬಲ್ ನೈಲಾನ್ ಕೋಟಿಂಗ್ ಇರುವಂಥದ್ದು, ಸುಮಾರು 1.5 ಮೀಟರ್ ಉದ್ದ ಈ ಒಂದು 3-in-1 USB ಕೇಬಲ್ ಇರುವಂಥದ್ದು. ಇಲ್ಲಿ ಒಂದು ಸೆಂಟರ್ನಲ್ಲಿ ಸೌಂಡ್ ಒನ್ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ನಿಮಗೆ 1.5 ಮೀಟರ್ ಉದ್ದ ಇದೆ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಒಂದು 3 ಕಲರ್ನಲ್ಲಿದೆ, 3 ಒಂದು ಕಲರ್ನಲ್ಲಿ ಇರುವಂಥದ್ದು, ಬ್ಲೂ, ಬ್ಲ್ಯಾಕ್ ಮತ್ತು ರೆಡ್ ಕಲರ್ನಲ್ಲಿ ಇರುವಂಥದ್ದು. ಸೊ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ, ಒಂದು ಲಾಂಗ್ ಲೈಫ್ ಬರುತ್ತೆ ಈ ಒಂದು ಕೇಬಲ್. ಆಮೇಲೆ ಫಾಸ್ಟ್ ಚಾರ್ಜಿಂಗ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಇದು ಕೂಡ ಬ್ರೇಕ್ ಆಗಲ್ಲ, ತುಂಬ ಅಂದರೆ ತುಂಬ ಉದ್ದ ಇದೆ ಅಂತ ಹೇಳ್ಬೋದು ವೈರು. ನೀವು ಹಿಂದ್ಗಡೆ ಸೀಟ್ನಲ್ಲಿ ಕುಂತಾಗೂ ಕೂಡ ಕಾರ್ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು, ಇದನ್ನ ಕನೆಕ್ಟ್ ಮಾಡಿಕೊಂಡು ಫೋನ್ಗಳನ್ನು ಒಂದು ಚಾರ್ಜ್ ಹಾಕ್ಬೋದು. ಸೊ ಒಂದು ಅಡಾಪ್ಟರ್ಗೆ ಇನ್ನೊಂದು ಸೈಡ್ ಇದೆಯಲ್ಲ, ಈ ಒಂದು ಸೈಡ್ನಲ್ಲಿ ಈ ಒಂದು ಕೇಬಲ್ನ ಈ ರೀತಿಯಾಗಿ ಕನೆಕ್ಟ್ ಮಾಡಿಬಿಟ್ಟು ಕಾರ್ನಲ್ಲಿ ನೀವು ಚಾರ್ಜನ್ನು ಕನೆಕ್ಟ್ ಮಾಡ್ಬೋದು. ಟೋಟಲಾಗಿ ಒಂದೇ ಬಾರಿಗೆ 4 ಫೋನ್ಗಳು ನೀವು ಚಾರ್ಜ್ ಮಾಡ್ಬೋದು. ಸೊ ನಿಮಗೇನಾದರೂ ಈ ಒಂದು ಅಡಾಪ್ಟರ್ ಇಷ್ಟ ಆಗಿತ್ತು ಅಂದರೆ ನೀವು ಕೂಡ ಒಂದು ಖರೀದಿ ಮಾಡ್ಬೋದು. ಸೊ ನೋಡಿರಲ್ಲ, ಒಂದು ಬೆಸ್ಟ್ ಕ್ವಾಲಿಟಿ ಒಂದು ಕಾರ್ ಚಾರ್ಜರ್ ಮತ್ತು 3-in-1 USB ಕೇಬಲ್ ಅಂತ ಹೇಳ್ಬೋದು. ನಿಮಗೇನಾದರೂ ಈ ಒಂದು ಪ್ರಾಡಕ್ಟ್ ಇಷ್ಟ ಆಗಿತ್ತು ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಪ್ರಾಡಕ್ಟ್ನ ನೇರವಾದ ಲಿಂಕನ್ನು ಕೊಟ್ಟಿದ್ದೇನೆ. ಅಮೆಜಾನಲ್ಲಿ ಈ ಒಂದು ಪ್ರಾಡಕ್ಟ್ನ ನೀವು ನೇರವಾಗಿ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಮಿಸ್ ಮಾಡಿದೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.